ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೆಲ್ತಿಗೆ ತುಂಬ ಒಳ್ಳೆಯ ಮೊಳಕೆ ಹೆಸರುಕಾಳಿನ ಪಲ್ಯ ಮಾಡೋಣ. ಇದು ಪ್ರೋಟೀನ್ ರಿಚ್ ಆಗಿದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಎರಡಕ್ಕೂ ಸರಿ ಹೊಂದುತ್ತದೆ. ಡಯಟ್ ಮಾಡುವವರಿಗಂತೂ ಇದು ಸೂಕ್ತ ಹಾಗೂ ಅತ್ಯುತ್ತಮ ರೆಸಿಪಿ. ನಾನಿಲ್ಲಿ ಒಂದು ಬಟ್ಲು ಮೊಳಕೆ ಬಂದ ಹೆಸರುಕಾಳು ತಗೊಂಡಿದ್ದೀನಿ. ಅದನ್ನು ಕುಕ್ಕರಿಗೆ ಇಟ್ಬಿಟ್ಟು ಒಂದು ವಿಶಿಲ್ ಹಾಕಿಸ್ತೀನಿ, ಅಂದರೆ ಈಸಿಯಾಗಿ ಹೋಗಲಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕುಕ್ಕರ್ ಒಂದು ವಿಶಿಲ್ ಆಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಬಾಡಿಸೋಣ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು, ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ. ಕುಕ್ಕರಲ್ಲಿ ವಿಶಿಲ್ ಹಾಕ್ಸಿರೋದ್ರಿಂದ ಬೇಯಿಸೋ ತೊಂದರೆನೂ ಇಲ್ಲ. ಈರುಳ್ಳಿ ಕೈ ಆಡ್ತಾ ಸ್ವಲ್ಪ ಉಪ್ಪು ಹಾಕೋಣ, ಟೊಮೊಟೊನೂ ಹಾಕೋಣ. ಈಗ ಕೈ ಆಡಿಸಿ ಈರುಳ್ಳಿ ಬ್ರೌನ್ ಆಗಿ ಟೊಮೊಟೊ ಬೇಯೋವರೆಗೂ ಕಾಯೋಣ. ಈಗ ಈರುಳ್ಳಿ ಬೆಂದಿದೆ. ಮೊಳಕೆ ಕಾಳಿನ ಪಲ್ಯನ ಉದ್ರುದ್ರಾಗೂ ಮಾಡ್ಬೋದು, ಗ್ರೇವಿ ಥರನೂ ಮಾಡ್ಬೋದು. ನಾನು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿ ಕೊಬ್ಬರಿ ಮಿಕ್ಸಿ ಜಾರಿಗೆ ಹಾಕೋಣ. ಆಮೇಲೆ ಒಂದು ತುಂಡು ಹಸಿ ಶುಂಠಿ, ಅದನ್ನು ಮಿಕ್ಸಿ ಮಾಡೋಣ. ಕುಕ್ಕರಲ್ಲಿ ಮೊಳಕೆ ಕಾಳು ಬೆಂದಿದೆ, ಅದನ್ನು ಬಾಣಲಿಗೆ ಹಾಕೋಣ. ನೆಂಚ್ಕೊಳ್ಳೋದಕ್ಕಾದರೆ ಉದ್ರುದ್ರಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಚಪಾತಿ ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಹಾಕಿದ್ದು ಕಾಯಿ ತುರಿನ ಹಾಕೋಣ. ಮೊಳಕೆ ಕಾಳು ಆಗಿರೋದ್ರಿಂದ ತುಂಬ ರುಚಿಯಾಗಿ ಇರುತ್ತೆ, ಆಮೇಲೆ ಹೆಲ್ತಿಯಾಗಿಯೂ ಇರುತ್ತೆ. ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೈ ಆಡಿಸೋಣ. ಹೆಸರು ಕಾಳಿನ ಗ್ರೇವಿ ರೆಡಿ ಆಗೋಯ್ತು. ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಬೇಗ ಆಗೋಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಸ್ವಲ್ಪ ಕುದ್ದು ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಲಿ. ನಾನು ಇದನ್ನು ತಿಂಡಿಗೆ ಮಾಡಿದ್ದೀನಿ. ತಿಂಡಿ ಚಪಾತಿ ಜೊತೆಗೆ ಈ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಚಪಾತಿ ಜೊತೆ ಹೆಸರು ಕಾಳು ಮೊಳಕೆ ಕಾಳು ಪಲ್ಯ, ಬದನೆಕಾಯಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೆ. ಧನ್ಯವಾದಗಳು. ಮತ್ತೆ ಸಿಗೋಣ.